ಕುತ್ಕಮ್ಮ. ಮೊದಲು ದೃಷ್ಟಿ ತೆಗಿತೀನಿ. ಆಂಟಿ ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಆಂಟಿ. ಹೌದಾ, ನನ್ನ ಮಗ ಕೂಡ ಹಾಗೆ ಹೇಳ್ತಿರ್ತಾನೆ 24 ಗಂಟೆ. ಮತ್ತೆ ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ಎಲ್ಲಿ ನಿಮ್ಮ ಮನೆ? ನನ್ನ ಮನೆ ಇಲ್ಲೇ ದೂರಲ್ಲ ಆಂಟಿ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಅಪ್ಪ, ನಾನೊಬ್ಬಳೇ ಅವಳ ಮುದ್ದಿನ ಮಗಳು. ಓ, ನೀನೊಬ್ಬಳೇ ಮಗಳಾ? ಹಾಂ ಆಂಟಿ. ನಂದು ಅಂದರೆ ಒಂದು ಕೆಫೆ ಉಂಟು, ಡ್ಯಾಡಿ ಕೆಫೆ ತೆಗೆದುಕೊಟ್ಟಿದ್ರು, ಅದನ್ನು ನೋಡ್ಕೊಳ್ತಾ ಇರ್ತೀನಿ. ಹೌದು, ಇಬ್ಬರು ಮಕ್ಕಳು ಇಲ್ಲಿದ್ರಲ್ಲ, ನಂದು ಎಲ್ಲಾದ್ರು? ಹೌದಾ, ಅವರೊಳಗೆ ರೂಮ್ಗೆ ಹೋದ್ರ ಆಂಟಿ. ಬರ್ಬೋದು ಈಗ ಡಿನ್ನರ್ ಮಾಡಲಿಕ್ಕೆ. ನಿಂಗೇನಾದರೂ ಪತ್ರ ಕೊಟ್ಟ? ಹಾಗೇನಿಲ್ಲ ಆಂಟಿ. ಓ, ನೀವಿಬ್ಬರು ಇಲ್ಲೇ ಇದ್ದೀರಾ? ಯಾಕೆ? ಅಣ್ಣ ಕರೀತಿದ್ದಾನೆ, ಡಿನ್ನರ್ಗೆ ರೆಡಿ ಮಾಡಿದಾನಂತೆ, ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ. ಸರಿ ಆಯ್ತಾಯ್ತು, ಬರ್ತೀವಿ. ಅತ್ತೆ ಸೊಸೆ ಇಬ್ಬರು ಕೂತ್ಕೊಂಡು ಮಾತಾಡೋಂಗಿದೆ. ರಾಜು ಏನಂಟಿ ಫುಡ್ ಮಾಡ್ತಾನ? ಅವನಿಗೇನಾದರೂ ಮಾಡಲಿಕ್ಕೆಲ್ಲ ಗೊತ್ತಾ? ಹಾಗೇನಿಲ್ಲಮ್ಮ, ನಾನೆಲ್ಲ ತಂದಿಟ್ಟಿದ್ದೆ ಆಗಲೇ. ಅವ್ನು ಹೇಳಿದ್ದ ನನಗೆ ಫೋನ್ ಮಾಡಿ, ಯಾರನ್ನೋ ಕರ್ಕೊಂಡು ಬರ್ತೀನಿ ಫ್ರೆಂಡನ್ನು ಅಂತ. ಹಾಗಾಗಿ ನಾನೆಲ್ಲ ರೆಡಿ ಮಾಡಿದ್ದೆ ಟೇಬಲ್ ಮೇಲೆ, ಅದನ್ನು ಅವನು ಪ್ಲೇಟ್ ಮೇಲೆ ಹಾಕಿರ್ತಾನೆ. ಓ ಹಾಗಾ? ಹಾಗಿದ್ರೆ ಈಗ ನೋಡಿ, ನಾವು ಒಳಗೆ ಹೋಗುವಾಗ ಹೇಳ್ತಾನೆ ನೋಡಿ ನನ್ನ ಹತ್ರ, ಎಲ್ಲ ನಾನೇ ರೆಡಿ ಮಾಡಿದ್ದೆ ಅಂತ. ಅದು ಯಾರ್ದಂಟಿ ಟೇಬಲ್? ಆಫೀಸ್ ಟೇಬಲ್ ಥರ ಇದೆ. ಓ ಅದಾ, ಅದು ನನ್ನ ಮಗ ರಾಜಂದೆ. ಅವನು ಒಮ್ಮೊಮ್ಮೆ ಹೆವಿ ಡ್ಯೂಟಿ ಇರ್ತದಲ್ಲ, ಆಮೇಲೆ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಮಾಡ್ತಾನೆ ಒಮ್ಮೊಮ್ಮೆ. ಹಾಗಾಗಿ ಅವನ ತಂದೆ ಅಲ್ಲಿ ಟೇಬಲ್ ಮಾಡಿ ಕೊಟ್ಟಿದ್ದಾರೆ ಅವನಿಗೆ. ಅಲ್ಲಿ ನೋಡು, ಅವನ ಫೈಲ್ಸ್ ಎಲ್ಲ ಇನ್ನೂ ಹಾಗೇ ಇದೆ ಅಲ್ಲಿ. ಅಣ್ಣ, ನನಗೆ ತುಂಬ ಹೊಟ್ಟೆ ಹಸಿತಿದೆ, ನಾನಂತೂ ಊಟ ಮಾಡ್ತೀನಿ ಅಷ್ಟೇ. ಇರೋ ಸ್ವಲ್ಪ ಹೊತ್ತು. ಏನು ನಿಂಗೆ ಅಷ್ಟೊಂದು ಹಸಿವು? ಮತ್ತಿನ್ನೇನು, ನಾನು ಆಗಲೇ ಹೋಗಿ ಕರ್ಕೊಂಡು ಬರಲಿಕ್ಕೆ ಹೋಗ್ಲಿಲ್ವಾ? ಬರ್ತೇವೆ ಅಂತ ಹೇಳಿದ್ರು, ಇನ್ನೂ ಬರೋದು ಕಾಣಿಸ್ತಿಲ್ಲ. ಊಟ ಮಾಡಿ ಆದರೂ ಮಾತಾಡ್ಬೋದಲ್ಲ ಅವರು. ಅಮ್ಮ ಬಂದ್ರು. ಹೇ, ಲಾವಣ್ಯಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ ಈ ಡ್ರೆಸ್ನಲ್ಲಿ. ಪ್ರಿನ್ಸೆಸ್. ನಾನು 2 ಚೇರ್ ತಗೊಂಡು ಬರ್ತೀನಿ, ಕೂತ್ಕೊಳ್ಳಿ ಅಕ್ಕ. ಕೂತ್ಕೋ. ಬಿರಿಯಾನಿ ಅಂತೂ ತುಂಬ ಟೇಸ್ಟ್ ಇದೆ ಆಂಟಿ. ಹೌದಾ? ಸರಿ, ಇನ್ನಾದರೂ ಊಟ ಮಾಡೋರ್ನ ಹೀಗೆ ಮಾತಾಡ್ತಾ ಕೂತ್ಕೊಳ್ತೀರಾ? ನಾನದ್ಕ ನನಗೆ ಹೊಟ್ಟೆ ಅಡಿಗೆ ಹುಳ ಹಿಡಿ ಓಡಾಡ್ತಾ ಇದೆ. ಲಾವಣ್ಯ, ಏನೇ ಸಂಕೋಚ ಇಲ್ಲದೆ ಊಟ ಮಾಡು. ನೀನೇ ಮಾಡಿದ್ಯಾ ರಾಜು? ಎಸ್, ಐ ಪ್ರಿಪೇರ್ ದಿಸ್ ಫುಡ್. ಅವಳು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಕಣು. ಆಗಲೇ ಹೇಳಿದ್ಲು, ಈಗ ನೋಡಿ ನಾನು ಕೇಳಿದಾಗ ನಾನೇ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತಾನಂತ. ಅಯ್ಯೋ ದೇವಾ, ಹೌದಾ? ಗೊತ್ತಿದ್ದು ಮತ್ತೆ ಮತ್ತೆ ಕೇಳಿದ್ಯಲ್ಲ, ನಿಂಗೆ ಏನು ಹೇಳಬೇಕು? ಊಟ ಮಾಡು. ಅಮ್ಮ, ನನ್ನ ಊಟ ಆಯ್ತು. ಆಯ್ತಮ್ಮ, ನೀನು ಹೋಗು. ಆಂಟಿ, ನೋಡು, ನನಗೂ ಹೊಟ್ಟೆ ಸ್ವಲ್ಪ ಅನ್ನ. ಇನ್ನೇನು ಬೇಕು? ಕಬಾಬ, ಮಟನ್, ಚಿಕನ್, ವಾಟ್ ಯು ವಾಂಟ್? ನನಗಂತೂ ಹೊಟ್ಟೆ ಫುಲ್ ಆಗೋಗಿದೆ. ಇಲ್ಲೂ ಚಿಕನ್ ಬಿರಿಯಾನಿ ಪರಿಮಳ ಬರ್ತಿದೆಯಲ್ಲ, ಲಲಿತಕ್ಕನ ಮನೇಲಿ ಆಗಿರ್ಬೋದಾ? ಹೌದು, ಲಲಿತಕ್ಕನ ಮನೇಲಿ. ಯಾರೋ ಗೆಸ್ಟ್ ಬಂದಾಗಿದೆಯಲ್ಲ, ಹೋಗೋದೇ ಬೇಡವಾ? ಹೋದ್ರೆ ಈಗಲೇ ನನಗೂ ಒಂದು ಪ್ಲೇಟ್ ಸಿಗುತ್ತೆ. ಸರಿ, ಗೊತ್ತಿಲ್ದಂಗೆ ಹೋಗೋಣ. ಲಲಿತಕ್ಕ. ನಿರ್ಮಲ ಕಡ್ದಂಗಿತ್ತಲ್ಲ, ನಿರ್ಮಲ ಏನಾದ್ರೂ ಬಂದ್ಲಾ? ಲಲಿತಕ್ಕ. ಹಾಂ ಬಾ ನಿರ್ಮಲ, ಒಳಗೆ ಬಾ. ಎಷ್ಟು ಗಟ್ಟಿದೆ ನಿಮ್ಮ ಬಾಗಿಲು. ಮಳೆಗಾಲಲ್ಲ ಇನ್ನು, ಹಾಗಾಗಿ. ಏನಕ್ಕ ಬಿರಿಯಾನಿ ಪರಿಮಳ ಆಗ್ತಿದೆ, ಹೊರಗೆ ಚಪ್ಪಲ್ ಬೇರೆ ಇದೆ. ಯಾರಾದರೂ ಗೆಸ್ಟ್ ಬಂದಿದ್ದಾರಾ? ಓ ಅದಾ, ನನ್ನ ಮಗ ಇದ್ದಾನಲ್ಲ, ಅವರು ಫ್ರೆಂಡ್ ಯಾರು ಬಂದಿದ್ದಾರೆ, ಹಾಗೆ ಅವರಿಗೆ ರೂಮಲ್ಲಿದ್ದಾರೆ, ಊಟ ಆದದಷ್ಟೇ. ಮಗನ ಫ್ರೆಂಡ್ ಅಂತಾರೆ, ಆದರೆ ನೋಡಲಿಕ್ಕೆ ಹುಡುಗಿ ಚಪ್ಪಲ್ ಥರ ಇದೆಯಲ್ಲ. ಓ ಹೌದಾ, ಎಲ್ಲಿದ್ದಾಳಕ್ಕ? ರೂಮಲ್ಲಿಯಾ? ಹುಡುಗಿ ಚಪ್ಪಲ್ ಇದ್ದಂಗಿದೆ. ಹಾಂ ಹೌದೌದು, ಹುಡುಗಿನೇ. ಈಗ ಇದ್ದಾರಲ್ಲ ಇಬ್ಬರು, ಅವರೊಟ್ಟಿಗೆ ರೂಮಲ್ಲಿದ್ದಾಳೆ. ಅದೌದು. ಊಟ ಆಯ್ತಾ ನಿಂದು? ಅಯ್ಯೋ ಇಲ್ಲಕ್ಕ, ನಾನು ಹೀಗೆ ಹೋಗ್ತಾ ಇದ್ದೆ ಮನೆಗೆ. ನಿಮ್ಮ ಮನೆಯಲ್ಲಿ ಬಿರಿಯಾನಿ ಪರಿಮಳ ಬರ್ತಿತ್ತಾ? ನೋಡುವಾಗ ಹೊರಗೆ ಗೆಸ್ಟ್ ಇದು ಚಪ್ಪಲ್ ಥರನೇ ಇತ್ತು. ಯಾರಾದರೂ ಬಂದಿದ್ದಾರೋ ಒಮ್ಮೆ ನೋಡಿ ಹೋಗೋಣ ಅಂತ ಬಂದೆ.
ನಿಮ್ಮನೆ ಚಪ್ಪಲ್ಗಳೇನಾದರೂ ನಮಗೆ ಪರಿಚಯ ಇದೆಯಲ್ಲ, ಹೊಸತಲ್ಲ, ಹಾಗಾಗಿ ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಅವಳೀಗ ರೂಮಲ್ಲಿದ್ದಾಳೆ ಅವಳೊಟ್ಟಿಗೆ. ಬಿರಿಯಾನಿ ತಿಂತೀಯಾ? ನಾನು ತರಬೇಕಾ? ಇಲ್ಲೇ ಕುತ್ಕೊಳ್ತೀಯಾ, ಒಳಗೆ ಬರ್ತೀಯಾ ಅಲ್ಲಿ? ಹಾಂ ಅಕ್ಕ, ಇಲ್ಲೇ ತಿಂತಾನೆ. ಇಲ್ಲೇ ತಿಂದರೆ ಒಳ್ಳೆಯದು, ಆದರೆ ಮನೆಯಲ್ಲಿ ಕಾಯ್ತಾ ಇರ್ತಾನಲ್ವಾ ನನ್ನ ಮಗನು. ಅವನಿಗೆ ಹೌದಲ್ಲ ನಿರ್ಮಲಾ, ಒಂದು ಕೆಲಸ ಮಾಡು, ನಾನು ಇದರಲ್ಲಿ ಪಾತ್ರೆಯಲ್ಲಿ ಕೊಡ್ತೇನೆ ಮುಚ್ಚಿ, ನಿನ್ನ ಮನೆಗೆ ತಗೊಂಡೋಗು. ನಿಮ್ಮ ಯಜಮಾನ್ರಿಗೂ ಆಗ್ತದಲ್ಲ. ಸರಿ ಅಕ್ಕ, ಹಾಗೆ ಮಾಡಿ. ಅಪ್ಪ, ಇವತ್ತಿನ ಊಟಕ್ಕೆ ಒಂದು ಮಧ್ಯಾಹ್ನ ಹೊತ್ತು ಬೇರೆ ತಿನ್ನೋದಾಯ್ತು. ಇಲ್ಲಿ ನೋಡಿ, ಇದು ನಮ್ಮ ರಾಜ. ನನ್ನ ಫೋಟೋ ನೋಡಿ ಚಿಕ್ಕ ವಯಸ್ಸಿನಲ್ಲಿರುವಾಗ. ರೂಮಲ್ಲಿ ಹೋಗಿ ನಿಂತು ಬರಲ್ಲ, ಹೇಗಿದ್ದಾಳೆ ಹುಡುಗಿ ಅಂತ ನೋಡ್ಬೇಕಲ್ಲ. ತಗೊಮ್ಮ. ಇದಕ್ಕೆ ಮುಚ್ಚಳ ಹುಡುಕ್ದೆ, ಸಿಗಲಿಲ್ಲ. ಇಲ್ಲೇ ಮನೆ ಹತ್ರನಲ್ಲ, ಪರವಾಗಿಲ್ಲ ಅಂತ ಇದು ಮಾಡಿದೆ. ಮಾತ್ರ ಹೋಗುವಾಗ ಸ್ವಲ್ಪ ತು ಅಂತ ಹೋಗ್ದು ಹೋಗು 3 ಸತಿ. ಹಾಂ ಅಕ್ಕ, ಸರಿ ಸರಿ ಅಕ್ಕ, ನಾನು ಬರ್ತೇನೆ. ಪಾತ್ರ ಕೊಡೋದಕ್ಕೆ ಮತ್ತೆ ಬರ್ತೀನಲ್ಲ, ಆಗ ನಾನು ನೋಡ್ತೀನಿ ಆ ಹುಡುಗಿನ. ಸರಿ ಅಮ್ಮ, ಅವಳು ನಿನ್ನೊಮ್ಮೆ ಕರೆದ್ರಾಯ್ತು. ಪರಿಚಯ ಮಾಡಿಸ್ತೇನೆ ನಿಮಗೆಲ್ಲರಿಗೂ. ಹುಡುಗಿ ಚಂದ ಇದ್ದಾಳೆ. ಸರಿ ಅಕ್ಕ, ಬರ್ತೀನಿ. ನಿರ್ಮಲಾ, 3 ಸತಿ ಉಗಿ ಅಂತ ಹೇಳಿದ್ನಲ್ಲ. ಅಯ್ಯೋ ಮತ್ತೆ ಹೋಯ್ತು. ಹಾಂ, ಉಗಿತೇನೆ ಅಕ್ಕ. ಸರಿ, ನೀನು ಹೋಗು, ನಾನು ಬಾಗಿಲಾಗ್ತೇನೆ.